ಡಾರ್ಲಿಂಗ ಡಾರ್ಲಿಂಗ್ 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 ರೀ ಇದೇನಿದು ಹಾಂ ಹಿಂಗೆ ಕುಡ್ಕೊಂಡ್ ಬಂದಿದ್ದೀರಾ ಅಪ್ಪ ಕೂತ್ಕೊಳ್ರಿ ಫಸ್ಟ್ ಎತ್ಲಾಗನ ಬಿದ್ದಿದ್ದೀರಾ. ನಾನೇನು ಇವತ್ತು ಅರ್ಥ ಕುಡಿತಿಲ್ಲ. ನನಗೆ ಹೆಂಗೆ ಸ್ಟಡಿಯಾಗಿರ್ಬೇಕನ್ನೋದು ನನಗೆ ಗೊತ್ತೈತೆ. ನಾನಿವತ್ತು ಹೊಸ್ದಾಗೇನು ಸ್ಟಾರ್ಟ್ ಮಾಡಿಲ್ಲ. ನನ್ನ 10 ಟಿಪ್ಪರ ಕುಡಿಯೋದೆ ಅಷ್ಟೇ. ನಿನ್ನ ಹತ್ರ ನಿಜ ಹೇಳ್ತೀನಿ, ನಾನು ಸುಳ್ಳು ಹೇಳಲ್ಲ. ನನಗೆ ಸುಳ್ಳು ಹೇಳ್ಬೇಕಂದ್ರೆ ನನಗೆ ಆಗಲ್ಲ. ನಾನು ನಿಜ ಹೇಳ್ತೀನಿ. ನನ್ನ ಕುಡಿಯೋದೆ ನನಗಾಲ ಭಾಳ ದಿನದಿಂದ ನನಗೆ ಎಣ್ಣೆ ಹಾಕ್ಯಂದಿಲ್ಲ ತಲೆಗೆ ಗೊಬ್ಬರ. ನಾನು 10 ಟಿಪ್ಪರ ಕುಡಿಯೋದೆ ನಾನು ಕುಡ್ಕಾನೆ. ನಾನು ಇರೋಷ್ಟಕ್ಕೆ ಇಂಥ ಹೇಳ್ತಾಯಿನಿ. ನಾನು ಒಬ್ಬ ಕಡಕ ಕಡಕ ಕಿಡಕ ಕಿಡಕ. ಅಯ್ಯೋ ದೇವ್ರೇ, ಅತ್ತೆ ಅತ್ತೆ ಬಾರತ್ತೆ ಪಾಪ, ಇದೇನಲ್ಲ ಇದು? ಹೇಯ್ ಹಿಂಗೆ ಕುಡ್ಕೊಂಬರೋದು ನಾನು ಮರ್ಯಾದೆ ಇಲ್ದಾನೆ. ಏಯ್ ಅಜಯ್, ನೀನು ಸುಮ್ಮನಿರ್ಬೇಕು. ಯಾರು ಮಾತಾಡಂಗಿಲ್ಲ. ಯಾಕೆ? ಏನಾಗೈತೆ ಇವಾಗ? ಏನಾಗೈತೆ ಹೇಳು. ಅಲ್ಲ ಯಾಕ್ರಿ ಇಷ್ಟೊಂದು ಕುಡ್ಕೊಂಡು ಬಂದಿದ್ದೀರಾ? ಏನಾಯ್ತು? ಯಾರ ಫ್ರೆಂಡ್ ಬರ್ತಡೇ ಅಂತ ಹೋಗಿದ್ದ? ಯಾರನ ಸ್ಯಾನೆ ಕುಡಿಸಿರ್ಬೇಕು. ಯಾವತ್ತೂ ಕುಡಿತಿರ್ಲಿಲ್ಲ. ಸುಮ್ಮನಿರತ್ತೆ ಸಾಕು. ಯಾವತ್ತೂ ಕುಡಿತಿರ್ಲಿಲ್ಲ ಅಂತ ನೀನು ಹೇಳ್ತಾ ಇದೀಯಾ? ನಾನೇನು ಇವತ್ತೇನು ಹೊಸ್ದಾಗಿ ಕುಡಿತಿಲ್ಲ, ಅಲ್ಲೇ ನಾನು ಭಾಳ ದಿನದಿಂದ ಕುಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲ ನೋಡಿ, ಎಷ್ಟೊಂದು ಹಿಂಗೆ ಕುಡ್ಕೊಂಬಂದ್ರೆ ಹೆಂಗತ್ತೆ? ಅಂತಂದು ನನಗೆ ಗಂಟು ಹಾಕಿದ್ರಲ್ಲ ಈ ಕುಡ್ಕೊನ್ನ. ಹೆಂಗೆ ಕುಡಿತಾ ಇದ್ದಾನೆ ನೋಡು, ಹೆಂಗೆ ಕುಡ್ದಿದ್ದಾನೆ, ಬೀಳ್ತಾನೆ ಅನ್ನಂಗೆ ಬಂದಿದ್ದಾನೆ. ಎಲ್ಲಾದರೂ ಬಿದ್ದಿದ್ರೆ ಏನು ಪಾಡು? ಎವಡು ತಿರ್ಕೊಡಿ ಎತ್ಕಲ್ತೈತೆ ತಾಳೇನೆ. ಅಯ್ಯೋ ದೇವ್ರಿ. ಅಲ್ಲ ಕಣ್ಪಾಪ, ಮದುವೆ ಆಗೈತೆ, ಬಂಗಾರದಂಗೆ ಹೆಂಡ್ತಿ ಇದ್ದಾಳೆ ನೋಡಿ, ಹಂಗಿರ್ಬೇಕಾಯ್ತು. ನೋಡಮ್ಮ, ನಾವು ಎಂಥ ಒಳ್ಳೆ ಪಿಳ್ಳೆನ ತಂದು ಮದುವೆ ಮಾಡಿದ್ದೀವಿ. ಮದುವೆ ಆದಾಗಿಂದಲೂ ಆಸೆಗೆ ಹೋಗಿರ್ಲಿಲ್ಲ ಕಣೆ. ಮೊನ್ನೆ ಒಂದು ಈಟಂಗೆ ಸುಮಾರಾಗಿ ಗೊತ್ತಾಗ್ದಂಗೆ ಒಂದು ಈಟ ಹಾಕ್ಕೊಂಡಿದ್ದ. ನಾನು ಅವ್ನಿಗೆ ಅದೇ ಹೇಳಿದ್ದು, ನಿಗಳಪ್ಪ ನೀನು ಕುಡಿಯೋದು ಕಲ್ತಿದೀಯ, ಬೇಡ ಸರಿನಾ? ಈಟ ಒಟ ಹಾಕ್ಯಾಳಪ್ಪ ಅಂತ ಹೇಳಿ ನಾನು ಒಳ್ಳೆ ಮಾತನಾಗ ಹೇಳಿದ್ರೆ ಈ ಪಟ್ಟಿ ಕುಡ್ಕೊಂಬಂದವನಿ. ಎಣ್ಣೆಸ್ಲೇ ಹೇಳಿದೀನಿ ಅವನಿಗೆ. ನೋಡು, ನೀವು ನೋಡಿದ್ರೆ ಕುಡಿಯಲ್ಲ ಅಂತ ಹೇಳ್ತೀರಾ? ಕುಡಿ ಅನ್ಕಣಮ್ಮ, ಬಿಟ್ಟಿದ್ದ. ಮದುವೆ ಮಾಡ್ತೀವಿ ಅಂತ ಹೇಳಿ ಹೇಳ್ದಾಗಿಂದಲೂ ಬಿಟ್ಟಿದ್ದ, ಕುಡಿತಿರ್ಲಿಲ್ಲ. ಯಪ್ಪ, ನನಗಂತೂ ನಿಮ್ಮನ್ನ ಈ ಸ್ಥಿತಿಯಾಗಿ ನೋಡೋಕ್ಕಾಗ್ತಿಲ್ಲ. ನಿಮ್ಮ ಮುಖ ತೋರಿಸ್ಬೇಡ್ರಿ, ಹೋಗ್ರಿ ಆಚೆಗೆ ಹೋಗ್ರಿ. ನಿನ್ನ ಮುಖ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಹೋಗಿ ಆಚೆಗೆ ಹೋಗು. ಅಯ್ಯಪ್ಪ, ಇಷ್ಟೊಂದು ಕುಡ್ದು ಬಾಯ್ ಮುಚ್ಚು. ಮಾತಾಡ್ಬಿಟ್ಟಿದ್ದೀಯ ಅಂದ್ರೆ ನೋಡು, ಯಾಕೆ ಕಪ್ಪಳಕ್ಕೆ ಬಡಿಸ್ಬಿಡ್ತೀನಿ. ನಾನು ಹೇಳ್ದಂಗೆ ಕೇಳ್ಬೇಕು. ಹೋಗೆ ಆಸು ಮನಿಕ್ಯಾಮನ, ಹೋಗಿ ಆಸು ಹೋಗೆ. ಏಯ್, ನಾನು ಆಸಲ್ಲ, ಹೋಗು. ನೀನೇ ಬಿತ್ಕ ಹೋಗಿ ಎಲ್ಲಾದರೂ ಹೋಗಿ. ಯಾಕೆ ಆಸನ? ನಾನು ಏನು ಆಸಲ್ಲ, ಹೋಗಲ್ಲಿ ಬಿತ್ಕ ಹೋಗಿ ಮಂಚದ ಮೇಲೆ, ಇಲ್ಲಾಂದ್ರೆ ಹೊರಕ್ಕೆ ಹೋಗು. ಗಬ್ಬು ಅಷ್ಟನೇ ಬಡಿತೀಯ, ಕುಡಿದ್ಬಿಟ್ಟು ನಾರ್ತೀಯ. ನೀನು ಸುಮ್ಮನೆ ತಲೆಮಟ್ಟೆ ಹಾಕಿ ಕೊಡಮ್ಮ. ನಿದ್ದೋಗತ್ತಕ್ಕ ಕ್ಷಣನ ತಲೆಮಟ್ಟೆ ಹಾಕಿ ಸುಮ್ಮನೆ ಕರ್ಕೊಂಡು ಮನಸ್ಸಾಗ ಒಂದು ಕ್ಷಣ ನಿದ್ದೋಗತ್ತಕ್ಕ ಅಷ್ಟೇ. ಆಮೇಲೆ ಮನೆಗೆ ಬಿಡ್ತಾನೆ ಸುಮ್ಮನೆ. ಏನು ಮಾಡೋಣ? ಗಮನ ತಡಿ, ಹಿಂಗೆ ಕುಡಿತಾನೆ ತಲೆ ಕೆಡಿಸ್ಕೊಂಡು. ಆಗ ಒಂದೇಟು ಸುಮಾರಾಗಿ ಕುಡಿಯಾನು. ನಾನೇ ನಿಂಗೆ ಯಾವತ್ತೂ ಕುಡ್ದಾನಲ್ಲ. ಅಲ್ಲೇನು ಭಾಗ್ಯಮ್ಮ? ಅಲ್ಲ, ಮದುವೆ ಮಾಡ್ಯಾರಪ್ಪ, ಇನ್ನೇನಪ್ಪ? ಮದುವೆಗಿನ ಮುಂಚೆ ಅಂತೂ ಮದುವೆ ತಲೆ ಕೆಡ್ಸ್ಕೊಂಡು ಕುಡಿತಾನೆ ಅನ್ಬೋದಾಗಿತ್ತು. ಇವಾಗ ಏನು ಕಮ್ಮಿ ಆಯ್ತಪ್ಪ ನಿನಗೆ? ನಿಮ್ಮಪ್ಪ ನಿಮ್ಮ ಅಜ್ಜಿ ಎಲ್ಲ ನೋಡ್ಕೊಂಬ್ತಾರೆ. ನಿಮ್ಮಪ್ಪ ಇವಾಗ ದುಡಿತಾನೆ ಪಾಪ. ನಿಮ್ಮ ಅಮ್ಮನೂ ಪಾಪ ನನ್ನ ಮಗ ಅಂತ ಇರೋ ಮಗ ಅಂತ ಇವತ್ತು ಆಸೆ ಪಟ್ಟು ಒಳ್ಳೆ ಹೆಣ್ಣು ಹುಡುಕಿ ಮದುವೆ ಮಾಡಿ ಎಲ್ಲ ಮಾಡಿದ್ರು. ಯಾಕಪ್ಪ ಕುಡಿತೀಯ ಪಾಪ? ಹೋಗತ್ತ, ನೋಡೋಕ್ಕಾಗಲ್ಲ. ಇಷ್ಟೊಂದು ಕುಡ್ಕೊಂಬಂದ್ರೆ ಇವನ ಜೊತೆ ನಾನು ಹೆಂಗೆ ಸಂಸಾರ ಮಾಡಬೇಕು? ಹೆಂಗೆ ಬಂದು ಇನ್ನೂ ಒಂದು ವಾರ 15 ದಿವಸಕ್ಕೆ ಇಷ್ಟೊಂದು ಕುಡ್ಕೊಂಬಂದ್ರೆ ಇನ್ನೂ ಜೀವನ ಪರ್ಯಂತ ನಾನು ಇನ್ನೂ ಎಷ್ಟು ಏನು ಬೇಕು? ಯಪ್ಪ, ಹಿಂಗಿದ್ರೆ ನನ್ನ ಕೈಲಂತೂ ಇರೋಕ್ಕಾಗಲ್ಲ. ಸ್ಮೆಲ್ಲು, ಅಯ್ಯೋ ತೂ, ನನಗಿಲ್ಲೋಡು ಹಿಂಗಂತಂದರೆ ಇಷ್ಟನೇ ಆಗೋದಿಲ್ಲ. ಹೇಳಿದ್ರ ನನ್ನ ಹತ್ರ ನನ್ನ ಮಗ ಕುಡಿತಾನೆ ಅಂತ? ಯಾವತ್ತೂ ನನಗೆ ಹೇಳೇ ಇಲ್ಲ. ಬರೀ ಹೊಗಳಿದ್ದೆ ನಿಮ್ಮ ಮಗ, ನನ್ನ ಮಗ ಹಂಗೆ ದುಡಿತಾನೆ ಹಿಂಗೆ ದುಡಿತಾನೆ ಅಂತ. ಯಾವ ಕೆಲಸಕ್ಕೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ನಾನು ನೋಡ್ತಾನೆ ಇದ್ದೀನಿ. ಜೀವಿತ, ಇಲ್ಲೋಡು, ಎಲ್ಲ ಬರುತ್ತಮ್ಮ ಸಂಸಾರ ಅಂದಮೇಲೆ ಅನುಸರಿಸ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಲ್ಲ ಅಲ್ವೇನು ಬಗ್ಗೆ ಆಂಟಿ? ನಾವು ಇಂಥ ಕುಡುಕರು ಗಂಡನ ಕಟ್ಕೊಂಡು ನಾವು ಭಾಳ ದಿವಸದಿಂದನೂ ಅಯ್ಯಂದಿದ್ದೀವಿ. ಎಷ್ಟು ದಿವಸದಿಂದ ನಾವು ನನ್ನ ಗಂಡ ಕುಡಿತಿದ್ದೆ. ಈಗ ಬುದ್ಧಿವಂತಿಕೆಯಿಂದ ನನ್ನ ಗಂಡ ದುಡಿಯೋಕೆ ನಿಂತ್ಕೊಂಡಿರೋದು. ಒಂದೇನಿಲ್ದಂಗೆ ದುಡಿತಾ ಇದ್ದಾರೆ. ನೀನು ಗೆಲ್ಲನ ಮಾತಾಡಬೇಡ ನನ್ನ ಮಗನ ಬಗ್ಗೆ. ಇಲ್ರಾದು ಹೇಳ್ತೀನಿ ನೋಡು ಜೀವಿತ, ನನ್ನ ಮಗ ಇವತ್ತು ಹೊಸ್ದಾಗಿ ಕುಡಿತಿಲ್ಲ ಕಣೆ, ಭಾಳ ದಿವಸದಿಂದನೂ ಕುಡಿತಾ ಇದ್ದಾನೆ ನನ್ನ ಮಗ ಅಷ್ಟೇ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಸುಮ್ಮನೆ ನಿನ್ನ ಹತ್ರ ಮುಚ್ಚು ಮರ ಎಲ್ಲ ಬೇಡ. ಆಗ ನನ್ನ ಮಗ ಯಾವಾಗಿಂದಲೂ ಕುಡಿತಾನೆ. ಅವನು ದುಡಿಯೋದು ದುಡಿತಾನೆ, ಕಳಿತಾನೆ ಅಷ್ಟೇ. ಇವಾಗ ಯಾಕೆ ಸುಮ್ಮನೆ ನಿನ್ನ ಹತ್ರ ಮುಚ್ಚು ಮರೆ ಬೇಡ.
ಈಗ ಹೇಳ್ತಾ ಇದ್ದೀರಲ್ಲ ನೀವು, ಈಗ ಮದುವೆ ಆಗೋವರೆಗೂ ಇಲ್ಲಮ್ಮ ನನ್ನ ಮಗ ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟು ಬಿಲ್ಡಪ್ ಕೊಡ್ತಿದ್ದಾರೋ ಇವಾಗ ನೋಡಿ ಹೆಂಗೆ ಹೇಳ್ತಾ ಇದ್ದೀರಾ. ಹೊಡಿದಿಲ್ದಾರೆ ಯಾರಮ್ಮ, ಎಲ್ಲರೂ ಹೊಡಿತಾರೆ ಅಂತಾರನ್ನ ನೀನೇ ದಾರಿಗೆ ತಗೊಂಡು ಒಳ್ಳೆ ಮತ್ನಾಗೆ ದುಡಿಸ್ಕೊಂಡು ದುಡ್ಡು ಮಾಡ್ಕೊಂಡು ಚೆನ್ನಾಗಿ ಇಕ್ಕೆಮದ್ ನೋಡಬೇಕು. ಈಗ ನನ್ನ ಮೊಮ್ಮ ಕುಡಿತಾನೆ ಅಂಬೋದು ಬಿಟ್ರೆ ಅಂತಗೇನಂತ ಕೆಟ್ಟ ಬುದ್ಧಿ ಇಲ್ಲ. ಅವ್ನು ಯಾರು ಸವಾಸಕ್ಕೂ ಓದಾನಲ್ಲ, ಯಾರಿಗೂ ಅನ್ಯಾಯ ಮಾಡ್ದಾನಲ್ಲ, ಯಾರಿಗೂ ಮೋಸ ಮಾಡ್ದಾನಲ್ಲ ನನ್ನ ಮೊಮ್ಮಗ ಅಂತ ನಾವು ನನ್ನ ಮೊಮ್ಮಗ. ಸುಮ್ಮನೆ ನನ್ನ ಮೊಮ್ಮಗನ ಬಗ್ಗೆ ಈ ರೀತಿ ಎಲ್ಲನೇ ಮಾತಾಡೋದು ತಪ್ಪು. ಏನು ಮಾಡಿದ ನಾವು ನನ್ನ ಮೊಮ್ಮಗ? ಏನು ಒಂದಿಟ್ಟು ಕುಡ್ದು ಕಲ್ತಿರೋ ಚಟಕ್ಕೆ ಒಂದಿಟ್ಟು ಕುಡ್ದಾನಮ್ಮ, ಅದಕ್ಕೆ ಏನು ಹಂಗೇನೆ. ಈಗ ನೋಡಿ ಇಬ್ರು ಹೆಂಗೆ ಮಾತಾಡ್ತಾ ಇದ್ದೀರ, ನನಗೇನೋ ಭಾಳ ಬೇಜಾರಾಗ್ತೈತೆ. ಕರ್ಕೊಂಡೋಗಿ ಮನಗ್ಸೋಗಿ ಹೋಗು, ಸುಮ್ಮನೆ ಕರ್ಕೊಂಡೋಗಿ ರೂಮ್ನ ಮನಗ್ಸಿದ್ರೆ ಅವನ್ನೆಲ್ಲ ಸರಿ ಹೋಗ್ತಾನೆ. ಸುಮ್ಮನೆ ಕಂತಾನೆ, ವಾಸನೆ ಬಡಿತಾನೆ. ನಡಿಯೋ ನಡಿಯೋ, ಕುಡ್ಕೊಂಬಂದು ಎಷ್ಟೊಂದು ಕುಡ್ಕೊಂಬಂದಿದ್ದಾನೆ. ತಟ್ಟ ಆಡ್ತಾನೆ, ಆ ಕಡೆ ಈ ಕಡೆ ಬೀಳೋದ್ರಂಗೆ ಆಡ್ತಾನೆ. ಎಲ್ಲಾದರೂ ಬಿದ್ದರೆ ಏನು ಪಾಡು ನೋಡಮ್ಮ. ಇವಳಿಗೆ ಇಲ್ಲಿಗೆ ಹಿಂಗೆ ಆಡಿರೆ ಈ ಆಟ ಜೀವನ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ಇಂಥವೆಲ್ಲ ಇದ್ದಿದ್ದೇನೆ ಅಷ್ಟೇ. ಅನುಸರಿಸ್ಕೊಂಡು ಹೋಗ್ಲಿಲ್ಲ ಅಂದರೆ ವಿಧಿ ಇಲ್ಲ, ಅನುಸರಿಸ್ಕೊಂಡು ಹೋಗಲೇಬೇಕು. ಇವಾಗ ನನ್ನ ಮಗ ಏನು ಹೊಸ್ತಾ ಕುಡಿಯಲ್ಲ. ಇವಾಗ ಅವನಿಗೂ ಎಷ್ಟೆಲ್ಲ ಇದು ಮಾಡಿ ಬಗ್ಗೆ ಅಂಟಿನ ಅವನು ಕುಡಿಯೋದು ಬೇಡ ಪಾಪ, ಅವನಿಗೂ ಒಂದು ಮದುವೆ ಅಂಬೋದು ಆಗೈತೆ, ಕುಡಿಬಾರ್ದು ಕಣಪ್ಪ ಅಂತೇಳಿ ನಾವು ಎಷ್ಟು ಬುದ್ಧಿ ಹೇಳಿವ ಅವನಿಗೆ. ಕೇಳಲಿಲ್ಲ ಅಂತಂದ್ರೆ ನಾವಿನ್ನೇನು ಮಾಡೋಕ್ಕಾಗುತ್ತೆ ಬಗ್ಗೆ ಅಂಟಿ ಎಲ್ಲ ನೀನೇ ಹೇಳೋವಷ್ಟು ಹೇಳ್ಬೋದಮ್ಮ, ನಾವು ಎಷ್ಟು ಹೇಳೋಕ್ಕಾಗುತ್ತೆ. ಸುಂದರ ಬಂದ ಕಣೆ, ಬಾರಪ್ಪ ಪಾಪ. ಯಾವ ಬಂದೆ, ಮುಗೀತು ಕೆಲಸ? ನಮ್ಮ ಮಗಿತೀಗ ಈಗ ತಾನೇ ಬಂದಮ್ಮ. ಏನು ಮಾಡ್ತಿದ್ರಿ ನೀವು? ಎಲ್ಲಿ ಹೋದ ಪಾಪ? ಹೇಳಪ್ಪ, ಪಾಪನ ಕರ್ಕೊಂಡೋಗಿ ಮನಗ್ಸಕ್ಕೆ ಹೋಗ್ಯವಳೆ. ಕರ್ಕೊಂಡು ಹೋಗ್ಬಿಟ್ಟು ಮನಗ್ಸಮ್ಮ ರೂಮಿಗೆ ಅಂತ ಹೇಳಿದೆ. ಫುಲ್ ಕುಡ್ಕೊಂಬಂದವನೆ. ಅವಳು ನೋಡು ಹೆಂಗೆ ಕುಡಿತಾನೆ, ಹಿಂಗೆ ಕುಡಿದ್ರೆ ಹೆಂಗೆ ಏನು ಎತ್ತ ಅಂತೇಳಿ ಅವಳು ಇಷ್ಟೊತ್ತಿನ ತಕ್ಕ ಬೈಕೆಂಬಳು, ನಮ್ಮ ಮೇಲೆ ಗುದ್ದಾಡಾಳು. ಅದಕ್ಕೇ ಇವಾಗ ನನ್ನ ಮಗ ವಾಸ್ತ ಕುಡಿಯಲ್ಲ ಕಣಮ್ಮ, ಮೊದಲಿಂದಲೂ ಕುಡಿತಾನೆ ಅಂತೇಳಿ ಅವಳಿಗೂ ಇಷ್ಟ ತಕ್ಕ ಸಮಾಧಾನ ಮಾಡಿದೆ. ಅಲ್ಲ ಹಿಂಗಾದ್ರೆ ಹೇಳ್ರಿ, ಹೆಂಗೆ ಮಗ್ಲ ಕೂತ್ಕೊಳಕ್ಕಾಗುತ್ತೆ? ಹೆಂಡ್ತಿ ಆದವಳು ಮಗ್ಲಲ್ಲಿ ಹೆಂಗೆ ಮಲ್ಕೊಳಕ್ಕಾಗುತ್ತೆ? ಇಷ್ಟೊಂದು ಕುಡ್ಕೊಂಬಂದ್ರೆ ಸ್ಮೆಲ್ಲಿಗೆ ಎಲ್ಲಿ ಹೆಂಗಾದ್ರೂ ಇರೋಕ್ಕಾಗುತ್ತೆ ಹೇಳ್ರಿ ನೀವೇನೆ? ಬಿಡಮ್ಮ, ನಾನು ಈ ಪಾಟು ಅವನ್ನ ಕುಡಿಯೋದು ಬಿಡಿಸ್ತೀನಿ. ಅವನು ಇವತ್ತೇನು ಹೊಸ್ತಾಗಿ ಕುಡಿತಿಲ್ಲ, ಬಿಡಮ್ಮ. ಈಗ ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರೋ ಜೀವಿತ. ನಾವು ಒಯ್ದೀವಲ್ಲ, ಮಗ ಏನೋ ಮಾಡಲಿ, ಈಗ ಬೇರೆಯವರಿಲ್ಲ ಏನಿಲ್ಲ, ಇರೋ ಮಗ ಅವನಿಗೆ ಮಾಡೋದು ನಾವು ಏನು ಯಾರಿಗೂ ಕೊಡಲ್ಲ. ನಿನ್ನ ಚೆನ್ನಾಗಿ ನೋಡ್ಕೊಂತೀವಿ ನಾವು. ನಾನು ನಮ್ಮ ಹೆಂಡ್ತಿ ನಮ್ಮ ಅಮ್ಮಯ್ಯ ಎಲ್ಲರೂ ಸೇರಿ ಚೆನ್ನಾಗಿ ನೋಡ್ಕೊಂತೀವಿ. ನೀನೇನು ತಲೆ ಕೆಡಿಸ್ಕೊಬೇಡ. ಅವ್ನು ಕುಡಿತಾನೆ ಅಂತೇಳಿ ಅವ್ನು ಕುಡ್ದವನೇ ಅಂದರೆ ಸುಮ್ಮನೆ ಕರ್ಕೊಂಡು ಮನ್ಗಿಸ್ಬಿಡು, ಏನು ಮಾಡೋಕ್ಕಾಗಲ್ಲ. ನಾವು ಅವನ್ನ ಕುಡಿಯೋದು ಬಿಡ್ಸೋಕ್ಕೆ ಆದಷ್ಟು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ, ಕುಡಿಯೋದು ಬಿಡಿಸ್ತೀನಿ ಇಷ್ಟರಾಗೇನೆ. ಏನು ಬಿಡ್ತಾನೆ ಏನೋ ಇಷ್ಟೊಂದು. ಅಯ್ಯಪ್ಪ, ಇವತ್ತೇ ಫಸ್ಟ್ ನಾನು ನೋಡಿದ್ದು. ಮೊನ್ನೆ ಎಲ್ಲ ನನಗೆ ಅಲ್ಗೂ ಸ್ವಲ್ಪ ಸ್ಮೆಲ್ ಬಂತು. ಅಂದ್ಕೊಂಡೆ ಅಯ್ಯೋ ಏನೋ ಸ್ವಲ್ಪ ಕುಡ್ದಿರೋ ಥರ ಸ್ಮೆಲ್ ಬಂದಂಗೆ ಆಗ್ತಾಯಿತ್ತಲ್ಲ ಅಂತ. ಆದ್ರೂ ಏನೋ ಬಿಡತ್ತಾ ಏನೋ ಅಂತ ಅಂದ್ಕೊಂಡೆ. ಆದರೆ ಇವತ್ತು ಇಷ್ಟೊಂದು ಕುಡ್ಕೊಂಬಂದಿರೋದು ನೋಡಿ ಅನ್ನಿಸ್ತೈತೆ. ಅವರು ಹೇಳೋರು ನನಗೆ. ಆದ್ರೆ ನಾನು ಅಯ್ಯೋ ನನ್ನ ಗಂಡ ತುಂಬ ಒಳ್ಳೆಯವರು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ. ಹಿಂಗೆ ಇಷ್ಟೊಂದ ಕುಡ್ಕೊಂಬರೋದು ನನಗಂತೂ ನೋಡೋಕ್ಕಾಗಲ್ಲಪ್ಪ. ಒಂಥರ ಸಿಸಿ ಅನಿಸುತ್ತೆ. ಮಗ್ಳಲ್ಲಿ ಕೂತ್ಕೊಳ್ಳೋಕ್ಕೂ ನನಗಿಷ್ಟ ಆಗಲ್ಲ. ಅವರಪ್ಪ ಯಾಕೆ ಕುಡಿಯೋದು ಬಿಡಿಸುತ್ತೆ ಬಿಡಮ್ಮ, ಯಾಕಂದು ಮಾತ್ರೆ ತರಿಸಿ ಹಾಕಿ ಕುಡಿಯೋದು ಬಿಡಿಸ್ಬೇಕು ಅಂತ ಮಾಡ್ತೈತೆ, ಸುಮ್ಮನಿರು. ನಾವು ಅದನ್ನೇ ಅಂದ್ಕೊಂಡಿರೋದು, ನನ್ನ ಮಗ ಕುಡಿಯೋದು ಬಿಟ್ಬಿಟ್ರೆ ಸಾಕಪ್ಪ ಅಂತಲೇ ನಾವು. ಈಗ ಅವ್ನು ಕುಡಿಯೋದನ್ನ ನಮಗೂ ನೋಡಿ ಇಷ್ಟ ಆಗಲ್ಲ. ಈಗ ನಮಗೂ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಸೊಸೆ ಚೆನ್ನಾಗಿರ್ಬೇಕು ಅಂಬೋದು ನಮಗೂ ಆಸೆ ಇರುತ್ತೆ. ನಾವೆಲ್ಲರೂ ಮನೆಯ ಸಂತೋಷವಾಗಿ ಖುಷಿಯಾಗಿರ್ಬೇಕು ಅಂತ. ಬಿಡು ಜೀವಿತ, ನಾವೆಲ್ಲ ಹೇಳ್ತೀವಿ, ಅವನಿಗೆ ಬುದ್ಧಿ ಹೇಳಿ ಸುಧಾರಿಸ್ತೀವಿ. ಸುಮ್ಮನೆ ಸುಧಾರಿಸು ಒಂದೆರಡು ದಿವಸ, ಏನು ಮಾಡೋಕ್ಕಾಗಲ್ಲ. ಇವತ್ತೇನು ಅವನು ಹೊಸ್ದಾಗಿ ಕುಡಿದಿಲ್ಲ, ಮೊದಲಿಂದಲೂ ಕುಡಿದಿದ್ದೆ. ಮದುವೆ ಆದಾಗಿಂದ ಬಿಟ್ಟವನೇ, ಮದುವೆಗಿಂತ ಮುಂಚೆ ಮದುವೆ ಮಾಡ್ತೀವಿ ಅಂತ ಹೇಳಿವಿ, ಅವಾಗಿಂದ ಬಿಡು ಬುದ್ಧಿವಂತ ಬಿಟ್ಟಿದ್ದಾನೆ ಅಂತ ನಾವು ಮದುವೆ ಮಾಡಿವಮ್ಮ. ಹಿಂಗೆ ಮದುವೆ ಮಾಡಿದ್ಮೇಲೆ ತಿರ್ಗಿ ಕುಡಿತಾನೆ ಅಂತ ಯಾರಿಗೆ ಗೊತ್ತಿತ್ತು ಹೇಳಮ್ಮ? ನೋಡೋದ್ರಲ್ಲ ವೀಕ್ಷಕರೇ, ಇವನು ಹೆಂಗೆ ಕುಡ್ಕೊಂಬಂದಿದ್ದಾನೆ ಅಂತೇಳಿ. ಇವತ್ತು ಕುಡ್ಕೊಂಬಂದು ನನ್ನ ಮೇಲೆ ಗಲಾಟೆ ಮಾಡೋದಕ್ಕೆ ಬಂದ. ನನಗೇನೋ ತುಂಬ ಬೇಜಾರಾಯಿತು. ಇವರು ಕುಡಿತಾನೆ ಅಂತ ಹೇಳೇ ಇರಲಿಲ್ಲ ನನ್ನ ಹತ್ರ. ಮೊನ್ನೆ ನನಗೆ ಸ್ವಲ್ಪ ಡೌಟ್ ಬಂತು, ಆದ್ರೂ ನಾನು ಹೆಂಗೆ ಕೇಳೋಣ ಅಂತ ಸುಮ್ಮನಾಗಿದ್ದೆ. ಇವತ್ತು ಕನ್ಫರ್ಮ್ ಆಯಿತು ಇವನು ಕುಡ್ಕ ಅಂತ ಹೇಳಿ. ನನಗೇನೋ ಭಾಳ ಬೇಜಾರಾಗ್ತೈತೆ. ಯಪ್ಪ, ನನ್ನ ಜೀವನ ಚೆನ್ನಾಗಾಯ್ತು ಅನ್ನೋದ್ರಲ್ಲಿ ಯಾವುದಾದ್ರೂ ಒಂದು ನೋವಲ್ಲಪ್ಪ ನನಗೆ ಅಂತ ಅನ್ನಿಸ್ತೈತೆ. ಎಂತೆಂಥವ್ರಿಗೆ ಹೆಂಗೆಂಗೋ ಆಗ್ತಾರೆ, ನಮ್ಮಂಥವ್ರಿಗೆ ಯಾಕಪ್ಪ ಇಂಥ ಜೀವನ ಕೊಡ್ತೀಯಾ ಅಂತ ಅನ್ನಿಸ್ತೈತೆ. ಹೋಗತ್ತಾ, ತುಂಬ ಬೇಜಾರಾಗ್ತೈತೆ ಇವತ್ತಂತೂ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.